ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಡೈಸ್. ಇವತ್ತು ಯಾವುದೇ ಥರ ಮೂವಿ ರಿವ್ಯೂ ಅಲ್ಲ, ನಾನು ಯಾವುದೋ ಒಂದು ವಿಡಿಯೋ ಬಗ್ಗೆ ನೋಡಿದಾಗ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅದೇನು ಯಾವ ವಿಡಿಯೋಪ್ಪ ಅಂತಂದರೆ ಒಂದ್ಸಲ ನೀವು ನೋಡ್ಕೊಂಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ಶರಣ್ಯ. ಇವತ್ತು ನಿಮಗೆ ಬಹಳ ಅಚ್ಚರಿಯಾಗುವಂತಹ ಒಂದು ವಿಚಾರ ಹೇಳ್ತೀನಿ. ಏನು ಗೊತ್ತಾ, ಇವೆಲ್ಲ ನಮ್ಮ ನಂದಿನಿ ಪ್ರಾಡಕ್ಟ್ಸ್ KMF. ತುಂಬಾ ಜನ ನಂಬ್ತೀರಾ, ಸರ್ಕಾರದ ಕಂಪನಿ ಅಂತ ಹೇಳ್ಬಿಟ್ಟು ನಂದಿನಿ ಅಂತ ಎಮೋಷನಲ್ ಬಾಂಡಿಂಗ್ ಬೇರೆ ಇರುತ್ತೆ. ಬಟ್ ಎಷ್ಟು ಡೇಂಜರ್ ಗೊತ್ತಾ ಈ ಪ್ರಾಡಕ್ಟ್ಸ್ ಎಲ್ಲ. ಇದನ್ನೆಲ್ಲ ನಾನು ಫುಡ್ ಪ್ರಾಡಕ್ಟ್ಸ್ ಅಂತಾನೆ ಕರೆಯೋದಿಲ್ಲ, ಇದೆಲ್ಲ ವಿಷ. ಫ್ಯೂಚರ್ ಅಲ್ಲಿ ಇವನ್ನೆಲ್ಲ ತಿಂತಾ ಇರಿ, ಕ್ಯಾನ್ಸರ್ ಬರುತ್ತೆ. ಇವಾಗಲೇ ಬರ್ತಾ ಇದೆ ಮಕ್ಕಳಿಗೆ ಎಷ್ಟೊಂದು ಅಲರ್ಜಿಗಳು, ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋ ಭಯಾನಕವಾದ ಕಾಯಿಲೆಗಳು ಆಲ್ರೆಡಿ ಬರ್ತಾ ಇದೆ. ನಿನ್ನೆ ನಾನು 38 ಪೇಷಂಟ್ ನೋಡಿದ್ದೀನಿ. ಅದರಲ್ಲಿ ಒಂದು 14-15 ಜನ ಮಕ್ಕಳೇ ಎಲ್ಲಾರ್ಗೂ ಸ್ಟೀರಾಯ್ಡ್ ಬರಬೇಕಾಗಿದೆ. ಪೆನ್ ತಗೊಂಡ್ರೆ ಪ್ರಿಸ್ಕ್ರಿಪ್ಷನ್ ಸ್ಟೀರಾಯ್ಡ್ ಬರೀಬೇಕಾಗಿದೆ, ಇಲ್ಲ ಅಂದ್ರೆ ಕಡಿಮೆ ಆಗಲ್ಲ. ಇವುಗಳಿಂದೆಲ್ಲ ಬರೋ ಕಾಯಿಲೆಗಳಿಗೆ ಸ್ಟೀರಾಯ್ಡ್ ಅಂತ ಭಯಾನಕವಾದ ಡ್ರಗ್ಸ್ ಬಿಟ್ರೆ ಇನ್ನೇನು ವರ್ಕ್ ಆಗ್ತಾ ಇಲ್ಲ. ಎಷ್ಟು ಆ ಮೆಡಿಸಿನ್ಸ್ ಇಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಗೊತ್ತಾ. ಏನು ಕಾಯಿಲೆಗಳು ಬರ್ತಾ ಇದೆ ಅಂತಾನೆ ಯಾರು ಅರ್ಥ ಮಾಡ್ಕೊಂತಿಲ್ಲ. ಯಾಕೆ ಇವುಗಳ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ತರ ಪ್ರಾಡಕ್ಟ್ಸ್ ಎಲ್ಲ ಮಾರ್ಕೆಟಿಂಗ್ ಮಾಡಿ, ಮ್ಯಾನುಫ್ಯಾಕ್ಚರ್ ಮಾಡಿ ಲಾಭ ಮಾಡ್ತಾ ಇದೀವಿ ಅನ್ನೋ ಭ್ರಮೆಲಿ ಸರ್ಕಾರ ದಯವಿಟ್ಟು ಇರೋದು ಬೇಡ. ಇದನ್ನೆಲ್ಲ ಟಾಕ್ಸಿಕ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಡಿಗ್ರಿಗಳು ಬೇಕಾಗಿಲ್ಲ. ಎಷ್ಟು ಕೆಮಿಕಲ್ಸ್ ಇದೆ ಗೊತ್ತಾ ಇದರಲ್ಲಿರೋ. ಈ ಪಿಂಕ್ ಕಲರ್ ನೀವು ನೋಡ್ತಾ ಇರೋದು ನ್ಯಾಚುರಲ್ ಸ್ಟ್ರಾಬೆರಿ ಅಲ್ಲ, ಇದು ಸ್ಟ್ರಾಬೆರಿ ಫ್ಲೇವರು, ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್ಸ್, ಇನ್ನು ಏನೇನ್ ಕೆಮಿಕಲ್ಸ್ ಎಲ್ಲ ಇವುಗಳಲ್ಲಿ ಇದೆ ಗೊತ್ತಾ. ಇದನ್ನೆಲ್ಲ ಕುಡಿದ್ರೆ ಆರೋಗ್ಯ ಅಂತ ಯಾರು ಹೇಳಿದ್ದು ನಿಮ್ಗೆ? ಯಾವ ಫುಡ್ ಸೈಂಟಿಸ್ಟ್ ಇವನ್ನೆಲ್ಲ ಫಾರ್ಮುಲೇಟ್ ಮಾಡೋದು? ಇದಕ್ಕೆ FSSAI ಅಪ್ರೂವಲ್ ಬೇರೆ ಇದೆ. ಏನ್ ಅವ್ರ ಕ್ವಾಲಿಫಿಕೇಶನ್ ಏನಿರುತ್ತೆ? ಯಾವ ತರ ಕಾಯಿಲೆಗಳನ್ನ ಮತ್ತೆ ಆರೋಗ್ಯನ ಅವರೆಲ್ಲ ಅರ್ಥ ಮಾಡ್ಕೊಂಡು ಇದಕ್ಕೆಲ್ಲ ಅಪ್ರೂವಲ್ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ತರ ಪ್ರಾಡಕ್ಟ್ ಸಾವಿರಾರು ಇದೆ, ಆದ್ರೆ ಇದು ಗವರ್ನಮೆಂಟ್ ಓನ್ಡ್ ಕಂಪನಿ. ಜನ ಬಹಳಷ್ಟು ನಂಬ್ತಾರೆ, ನಂದಿನಿ ನಮ್ಮ ಗವರ್ನಮೆಂಟ್ ಕಂಪನಿ, ನಮಗ್ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಈ ತರ ಪ್ರಾಡಕ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯಾಕೆ ಮಾಡ್ತಾ ಇದೆ? ದಯವಿಟ್ಟು ತಿದ್ದುಕೊಳ್ಳಿ. ಈ KMF ಅವರು ಈ ತರ ಪ್ರಾಡಕ್ಟ್ಸ್ ನೆಲ್ಲ ಮಾರ್ಕೆಟ್ ಬಿಡಬೇಡಿ. ಯಾರ ಕೈಯಲ್ಲಿ ನೋಡಿದ್ರು ಈ ತರ, ನಾನು ಈ ಫ್ಲೇವರ್ಡ್ ಮಿಲ್ಕ್ ಮತ್ತೆ ಈ ಪ್ಯಾಕೆಟ್ ಜ್ಯೂಸ್ ಎಲ್ಲ ನೋಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ವಿಷ ವಿಷ ವಿಷ. ಇದು ಆಹಾರ ಅಲ್ವೇ ಅಲ್ಲ. ಸೊ ವಿಡಿಯೋ ನೋಡಿದ್ರಲ್ವಾ. ಸೊ ಈ ವಿಡಿಯೋ ಬಗ್ಗೆ ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ಡಾಕ್ಟರ್ ಲೇಡಿ ಅವರು ಹೇಳಿರೋದು ಈ ತರ ಇದರಲ್ಲೆಲ್ಲ ಇಂಥ ಕೆಮಿಕಲ್ಗಳಿದೆ, ಇಂಥ ಪ್ರಾಡಕ್ಟ್ ಅಲ್ಲಿ ಈ ತರ ಅಂತ ನಂದಿನಿ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ. ಸೊ ನನಗೊಂದು ಪ್ರಶ್ನೆ ಏನಂತಂದ್ರೆ, ಸೊ ಈ ತರನೇ ಗೌರ್ಮೆಂಟ್ ಕಂಪನಿಗಳಲ್ಲಿ ಈ ತರ ಇದೆ, ಹಿಂಗಿದೆ ಹಂಗಿದೆ ಅಂತೆಲ್ಲ ಹೇಳ್ತಾ ಇದಲ್ಲ. ಇದು ಒಂದು ರೈತರ ಸಂಸ್ಥೆ ಇದು, ಆಯ್ತಾ. ಬಟ್ ಇವ್ರಿಗೆ ಬೇರೆ ಯಾವ್ದು ಪ್ರಾಡಕ್ಟ್ಗಳು ಇವ್ರ ಕಣ್ಣು ಕಾಣಲ್ವಾ? ಯಾಕೆ ಸ್ಕಿನ್ ಅಲರ್ಜಿ ಬರ್ತಾ ಇರೋದು ಇದರಿಂದನೇ ಬರ್ತಾ ಇದೆ, ಮಕ್ಕಳಿಗೆ ಅದರಿಂದನೇ ಬರ್ತಾ ಇದೆ ಅಂತ ಫೈಂಡ್ ಔಟ್ ಮಾಡಿದೀನಿ ಅಂತ ಹೇಳ್ತಾರಲ್ಲ. ಎಷ್ಟು ಹಲವಾರು ಪ್ರಾಡಕ್ಟ್ಗಳಿದಾವೆ, ಪ್ರೈವೇಟ್ ಪ್ರಾಡಕ್ಟ್ಸ್ಗಳು. ಅವನ್ನೆಲ್ಲ ಯಾಕೆ ಇವರು ಫೋಕಸ್ ಮಾಡೋದಿಲ್ಲ? ಆಮೇಲೆ ಇನ್ನೊಂದೇನಂತಂದ್ರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಹೋದಾಗ ಬ್ಲಡ್ ಡೊನೇಷನ್ ಅಂತ ಮಾಡಕ್ ಹೋದ್ರೆ ಅವಾಗ ಏನ್ ಮಾಡ್ತಾರೆ, ಆ ಹೊರಗಡೆ ಬರೋರಿಗೆ ಒಂದು ಫ್ರೂಟಿ ಪ್ಯಾಕೆಟ್ ಮತ್ತೆ ಬಿಸ್ಕೆಟ್ ಕೊಡ್ತಾರೆ. ಈ ಫ್ರೂಟಿ ಪ್ಯಾಕೆಟ್ ಬಿಸ್ಕೆಟ್ ಕೊಡ್ತಿರಲ್ಲ, ಆ ಫ್ರೂಟಿ ನಿಜವಾಗ್ಲೂ ಒಳ್ಳೇದಾ ಆರೋಗ್ಯಕ್ಕೆ? ಹಾಸ್ಪಿಟ್ಲ್ಗಳಲ್ಲೇ ಅದ್ರ ಬಗ್ಗೆನೇ ಇವರು ಮಾತಾಡಲಿಲ್ಲ. ಇವರೇ ಒಬ್ರು ಡಾಕ್ಟರ್ ಆಗಿದ್ದು ಇವರೇ ಆ ಹಾಸ್ಪಿಟ್ಲ್ಗಳಲ್ಲಿ ಹಿಂಗ್ ಮಾಡ್ತಾ ಇದಾರೆ. ಈ ತರದಲ್ಲೂ ಕೊಡೋ ಬದಲು ಬೇರೆ ಏನಾರು ಒಂದು ಒಳ್ಳೆ, ಅಂದ್ರೆ ಉದಾಹರಣೆಗೆ ನಿಮ್ಗೆ ಗೊತ್ತು, ರೋಡ್ ಸೈಡ್ ಎಲ್ಲ ನಮ್ಗೆ ಈಗ ಮೋಸಂಬಿ ಜ್ಯೂಸ್ ಎಲ್ಲ ನಾವು ಅಲ್ಲಿ ಇದ್ ಮಾಡ್ಕೊಡ್ತಾರೆ. ಆ ತರದ್ನೇ ಒಂದು ಮೋಸಂಬಿ ಜ್ಯೂಸ್ ಇಲ್ಲಿ ಬಂದವರಿಗೆ ಮಾಡ್ಕೊಡೋದಕ್ಕೆ ಯಾಕೆ ವ್ಯವಸ್ಥೆ ಮಾಡ್ಕೊಳಕ್ಕಾಗಲ್ಲ? ಈ ತರದೆಲ್ಲ ಫಾಲ್ಟ್ಗಳು ಇಂಥ ಹಾಸ್ಪಿಟ್ಲ್ಗಳಿರೋವನ್ನೆಲ್ಲ ಇವ್ರು ಕಣ್ಣು ಕಾಣಿಸಿಲ್ಲ. ಇದೊಂದು ರೈತರ ಸಂಸ್ಥೆ ಇಂಥ ಪ್ರಾಡಕ್ಟ್ ಎಲ್ಲ ಬಿಡ್ತಾ ಇದಾರೆ, ಇದರಿಂದ ಈ ತರ ಎಫೆಕ್ಟ್, ಆ ತರ ಎಫೆಕ್ಟ್ ಅಂತ ಹೇಳ್ತಾ ಇರಲ್ಲ. ಸೊ ಇದಿಷ್ಟು ಸರಿ. ಇತ್ತೀಚೆಗಂತೂ ಕೋವಿಡ್ ಆದ್ಮೇಲೆ ಅಂತೂ ಡಾಕ್ಟರ್ಸ್ಗಳು ಏನಪ್ಪಾ ಅಂದ್ರೆ ಸಜೆಷನ್ಸ್ ಕೊಡೋಕ್ಕೋಸ್ಕರ ಸುಮಾರು ಜನ ಡಾಕ್ಟರ್ಸ್ಗಳನ್ನ ಕೊಡ್ತಾರೆ. ಅದಕ್ಕೆ ಎಲ್ಲಾ ಡಾಕ್ಟರ್ಸ್ಗಳನ್ನ ಹೇಳಕ್ ಹೋಗಲ್ಲ. ಕೆಲವೊಬ್ರುಗಳು ಇಂಥ ಫುಡ್ಗಳೇ ತಿನ್ಬೇಕು, ಹಿಂಗ್ ತಿಂದ್ರೆ ನಿಮ್ಗೆ ಆರೋಗ್ಯವಾಗಿರ್ತೀರಾ, ಹಂಗ್ ತಿಂದ್ರೆ ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತಾರೆ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಏನ್ ಚಿಕ್ಕದ ರೋಡ್ ಸೈಡ್ ಶುಂಠಿ ಪೆಪರ್ಮೆಂಟ್ ಇಂದ ₹1 ಟ್ಯೂಬಲ್ ಬರೋ ಐಸ್ ಕ್ರೀಮ್, ಅವಕ್ಕೆಲ್ಲ ಕಲರ್ ಅದು ಏನೇನೋ ಹಾಕಿದ್ರು. ಅವನ್ನೆಲ್ಲ ತಿಂದು ಬಾಯಿ ಬಣ್ಣ ಕಲರ್ ಏನೇನೋ ಇದ್ವು. ಬಿಡಿ, ನಮ್ಮ ಪೆಟ್ಟಿ ಅಂಗಡಿಗಳಲ್ಲಿ ಇದ್ದಿದ್ದ ಎಲ್ಲಾ ತರ ಐಟಮ್ಗಳು ತಿಂದಿದ್ವಿ. ಇವೆಲ್ಲ ತಿಂದು ನಾವು ನಮ್ಮ ಈಗ ಜನರೇಷನ್ ಅವರು ಎಷ್ಟೋ ಜನ ಚೆನ್ನಾಗಿ ಬದುಕೊಂಡ್ ಬಂದವ್ರೆ. ಬಟ್ ಅಟ್ ಪ್ರೆಸೆಂಟ್ ಈಗಿರೋ ಜನರೇಷನ್ ಇರೋ ಮಕ್ಕಳುಗಳಿಗೆ ಇದೆಲ್ಲ ತಿಂದ್ರೆ ಇದಾಗುತ್ತೆ, ಅದೆಲ್ಲ ತಿಂದ್ರೆ ಇದಾಗುತ್ತೆ ಅಂತ ಭಯ ಹುಡ್ಸಿ ಆ ಭಯದಲ್ಲೇನೆ ಅರ್ಧಕ್ಕರ್ಧ ಜನ ಬೇಗನೆ ಸುತ್ತೋಗ್ತಾ ಇದಾರೆ. ಏನು ಜಾಸ್ತಿನೇ ಒಂದು 30-40 ಬರೋಷ್ಟಲ್ಲೇ ಅದರಿಂದನೇ ಹಾರ್ಟ್ ಅಟ್ಯಾಕ್ಗಳು ಬಂದು ಹಂಗೆ ಬೇಗ ಸುತ್ತೋಗ್ತಾ ಇದಾರೆ. ಸೊ ಈ ತರ ಎದುರಿಸೋದನ್ನ ದಯವಿಟ್ಟು ಬಿಡಿ ಅಂತ ನಾನು ಏನೇ ಕೇಳ್ತಾ ಇದೀನಿ ಅಂದ್ರೆ, ಇವಾಗ ಇರೋ ನಮ್ಮ ಫುಡ್ ಲೈಫ್ ಸ್ಟೈಲೇ ಬಂದು ಎಲ್ಲರಿಗೂ ಗೊತ್ತಿರಂಗೇನೆ ಇವಾಗ ಏನೇ ಒಂದು ಭತ್ತ ಬೆಳೆದ್ರು ಆಗ್ಲಿ, ರಾಗಿ ಆಗ್ಲಿ, ಎಲ್ಲದಕ್ಕೂ ಕೂಡ ಔಷಧಿ ಅನ್ನೋದು ಹಾಕ್ತಾರೆ. ಸೊ ಅವೆಲ್ಲ ನಮ್ಗೆ ಹಾಕದ್ಮೇಲೆ ನಾವು ಅದನ್ನ ತಗೊಬಂದು ನಾವು ಕೂಡ ತಿಂತಾ ಇದೀವಿ, ಹೋಗ್ತಾ ಇದೀವಿ. ಈಗ ಇರೋ ಜನರೇಷನ್ ಹಂಗಾಗಿದೆ. ಬಟ್ ಅಂತದ್ರಲ್ಲಿ ಇದನ್ನ ಮಾತ್ರ ಹುಡುಕ್ಬಿಟ್ಟು ಇದನ್ನ ಮಾತ್ರ ಬಿಟ್ಬಿಟ್ರೆ ಸಾಕು, ಎಲ್ಲರಿಗೂ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಏನಾದ್ರು ಗ್ಯಾರಂಟಿ ಇದೆಯಾ?
ಇವ್ರುಗಳ ಮಾತು ಕೇಳ್ಕೊಂಡು ನಾವು ಇದನ್ನ ತಿನ್ಬೇಡಿ ಅದನ್ನ ತಿನ್ಬೇಡಿ ಅಂತ ಮಕ್ಕಳುಗಳನ್ನ ಎದುರಿಸಿ ನಾವು ಇದು ಮಾಡಿದ್ರೆ ಕೊನೆಗೆ ನಾವು ಮಣ್ಣೆ ತಿನ್ಬೇಕಾಗುತ್ತೆ. ಆ ಮಣ್ಣು ಕೂಡ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಈ ಒಡೆ ಔಷಧಿಗಳೆಲ್ಲ ಆ ಮಣ್ಣಲ್ಲೇ ಬಂದು ಬಿದ್ದಿರ್ತದೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂತಾರೆ, ಈ ತರ ಒಂದು ವಿಡಿಯೋಸ್ಗಳನ್ನ ಮಾಡಿ ಬಿಡೋದು. ಆ ವಿಡಿಯೋಸ್ಗಳು ಮಾಡಿದ್ಮೇಲೆ ಎಲ್ಲ ಜನ ನೋಡಿದ್ಮೇಲೆ ನಮ್ಮ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಅದಾಗ್ತಾರೆ ಇದಾಗ್ತಾರೆ ಅಂತ ಈ ತರ ಒಂದು ತೇವಲ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅವ್ರುಗಳು ಎಲ್ಲರ ನಾನು ಒಂದು ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀನಿ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀನಿ ಅಂದ್ಬಿಟ್ಟು ಈ ರೀತಿ ವಿಡಿಯೋಗಳನ್ನ ಮಾಡಾಕ್ತಾರೆ. ಈ ತರ 1, 2, 3 ಇವ್ರು ಒಂದ್ ವಿಡಿಯೋದಲ್ಲಿ ಒಬ್ರು ಅದನ್ನ ತಿನ್ಬೇಡಿ ಅಂತಾರೆ, ಇನ್ನೊಂದು ವಿಡಿಯೋ ಅದನ್ನ ತಿನ್ಬೇಡಿ ಅಂತಾರೆ. ಇವರೆಲ್ಲ ಹೇಳೋ ಲಿಸ್ಟ್ ಹಾಕೊಂಡ್ರೆ ಕೊನೆಗೆ ಏನು ಇರೋದಿಲ್ಲ ನಮ್ಗೆ ತಿನ್ನಕ್ಕೆ. ಕೊನೆಗೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನ್ ಹೇಳ್ತಾರೆ, ಸ್ವಲ್ಪ ರೈಸ್ ತಿನ್ಬೇಡಿ, ರೈಸ್ ತಿಂದ್ರೆ ಶುಗರ್ ಜಾಸ್ತಿ ಇದೆ, ಶುಗರ್ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಬಿಡಿಸ್ತಾರೆ. ಕೊನೆಗೆ ಚಪಾತಿ ತಿನ್ಬೋದಂದ್ರೆ ಅದು ಪಂಜಾಬಲ್ಲೆಲ್ಲೋ ಅಲ್ಲೆಲ್ಲೋ ಕ್ಯಾನ್ಸರ್ಗಳು ಬರ್ತವೆ ಚಪಾತಿ ತಿನ್ನೋದ್ರಿಂದ, ಅದರಿಂದ ಎಫೆಕ್ಟ್. ಏನು ತಿನ್ನೋದು ಅಂತಾನೆ ಮನ್ಸಿಗೆ ಗೊತ್ತಾಗ್ತಾ ಇಲ್ಲ ಇವಾಗ. ಈ ನಂದಿನಿ ಪ್ರಾಡಕ್ಟ್ ಬಗ್ಗೆ ವಿಚಾರಕ್ಕೆ ಬರ್ತೀನಿ. ಈ ನಂದಿನಿ ಬಗ್ಗೆ ಎಲ್ಲಾರ್ಗೂ ಒಂದು ಒಳ್ಳೆ ಎಲ್ಲಾರ್ಗೂ ಒಂದು ಗೊತ್ತಿರುವಂತ ಬ್ರ್ಯಾಂಡ್. ಈ ಬ್ರ್ಯಾಂಡ್ ಬಗ್ಗೆ ಇವಾಗ ಇದನ್ನೇ ಎಷ್ಟೋ ಜನ ಇದು ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಗುಜರಾತಿಂದ ಯಾವ ಕಂಪನಿಗಳು ಟ್ರೈ ಮಾಡ್ತಿದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಎಷ್ಟೋ ಸಲ ನಮ್ಮ ಏನು ಟೈ ಅಪ್ ಮಾಡ್ಕೊಳ್ಳೋಕೋಸ್ಕರ ಎಷ್ಟೋ ಪ್ರಯತ್ನಗಳು ಪಟ್ಟರು. ಬಟ್ ಅದಾಲ್ದೇನೆ ಇವಾಗ ಇರೋದು ನಮಗೆ ಒಂದು ಒಳ್ಳೆ, ಇವಾಗ ತಾಯಿ ಎದೆ ಹಾಲು ಬಿಟ್ರೆ ನೆಕ್ಸ್ಟ್ ಡಾಕ್ಟರ್ಗಳು ಸಜೆಸ್ಟ್ ಮಾಡೋದೇ ನಂದಿನಿ ಹಾಲು ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಕುಡಿಸಿ ಮಕ್ಕಳಿಗೆ ಕೆಲವೊಬ್ಬರಿಗೆ ಹಾಲು ಕಮ್ಮಿ ಆದಾಗ ಇದನ್ನ ಏನಿದ್ದಾಗ ಮಕ್ಕಳಿಗೆ ನಂದಿನಿ ಹಾಲು ಬಗ್ಗೆನೇ ಸಜೆಸ್ಟ್ ಮಾಡ್ತಾರೆ. ಸೊ ಅಂತದ್ರಲ್ಲಿ ಇಂಥ ಬ್ರ್ಯಾಂಡ್ ಬಗ್ಗೆ ಏನೋ ಒಂದು ಅಲಿಗೇಷನ್ ಮಾಡೋದು, ಅದಿದೆ ಹೋಗ್ಲಿ ಈ ತರದೆಲ್ಲ ಇದೆ, ಹಿಂಗಿದೆ ಹಂಗಿದೆ ಅಂತಂದ್ರೆ ಆ ಪ್ರೂಫ್ಗಳನ್ನ ತಗೊಂಡೋಗ್ಬಿಟ್ಟು ಎಲ್ಲಿದೆಯೋ ಅಲ್ಲಿ ಕೇಳೋದನ್ನ ಮಾಡಬೇಕು. ವಿಡಿಯೋದಲ್ಲೇ ತಗೊಂಡ್ ಬಿಡೋದು ಏನಿದೆಯಪ್ಪ ಅಂದ್ರೆ, ವಿಡಿಯೋದಲ್ಲಿ ತಗೊಂಡ್ ಬಿಟ್ರೆ ಏನಾಗುತ್ತೆ, ಜನಗಳಿಗೆ ಏನಾಗುತ್ತೆ, ಬೇಕು ಅಂತಾನೆ ಬ್ರ್ಯಾಂಡ್ ಮೇಲೆ ಇನ್ನೂ ನಮಗೆ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಆಗುತ್ತೆ. ಸೊ ಅಂತ ಇದ್ದಿದ್ರೆ ಏನಾದ್ರು ಈ ತರ ಹೋಗಿ ಹಿಂಗಿದೆ ನೋಡಿ, ಈ ತರ ಇದೆ, ಹೆಂಗ್ ಕೊಡ್ತಾ ಇದ್ರಿ, ಹೆಂಗ್ ಅಲೋ ಮಾಡ್ತಾ ಇದ್ರಿ ಅಂತ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ಕೋ. ಏನೋ ಪ್ರೂಫ್ ಇಂಗ್ರೀಡಿಯೆಂಟ್ಸ್ ನೋಡಿ ಅದನ್ನ ಹಿಂದ್ಗಡೆ ನೋಡ್ಬಿಟ್ಟು ಇದು ಹಿಂಗ್ ಸೇರ್ಸೋರು, ಅದು ಸೇರಿಸಿ ಇದು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ. ಪ್ರೈವೇಟ್ ನಲ್ಲಿ ಎಲ್ಲಾದ್ರಲ್ಲೂ ಇಲ್ವಾ? ಸರಿ, ಈ ಜ್ಯೂಸ್ ಎಲ್ಲ ಕುಡಿಯೋದು ಬೇಡ, ಮಕ್ಕಳು ಯಾವ ಜ್ಯೂಸ್ನ ಕುಡಿಯೋದು ಹೇಳಿ? ಏನೋ ಒಂದು ಮಕ್ಕಳು ಒಂದು ಜ್ಯೂಸ್ ಆಸೆ ಪಡ್ತಾರೆ, ಏನೋ ಕೊಡಿಸ್ಬೇಕು ಅಂತಂದ್ರೆ ಇನ್ನು ಹೊರಗಡೆ ಪ್ರೈವೇಟ್ ಕಂಪನಿಗಳು ಜ್ಯೂಸ್ಗಳು ಇರ್ತವೆ, ಅದನ್ನ ಕುಡಿಯಕ್ಕೆ ಇಡೋದು. ಇಲ್ಲ ನಂದಿನಿ ಹಾಲನ್ನೇ ಬಿಡ್ಬಿಟ್ಟು ಇವೆಲ್ಲ ನಂದಿನಿ ಪ್ರಾಡಕ್ಟ್ಗಳು ಸರಿ ಇಲ್ಲ, ಹಾಲು ಸರಿ ಇಲ್ಲ ಅಂತ ಅಲ್ಲ ಹಾಲು ಸರಿ ಇಲ್ಲ ಅಂತ ಹೇಳಿದಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನಂದಿನಿ ಹಾಲು ಬಗ್ಗೆನೂ ಮುಂದಕ್ಕೆ ನಾಳೆ ದಿನ ಇದೇ ರೀತಿನೇ ಬಂದ್ರು ಬರ್ತಾರೆ, ನಂದಿನಿ ಹಾಲು ಕುಡಿಬಿಡಿ, ಅದರಲ್ಲೂ ಏನೋ ಪ್ರಾಬ್ಲಮ್ ಇದೆ, ಹಂಗಿದೆ ಹಿಂಗೆ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆಲ್ಲವನ್ನೂ ಹೇಳ್ಕೊಂಡು ಹೋಯ್ತಾ ಇತ್ತು ಅಂದ್ರೆ ಕೊನೆಗೆ ಜನ ಅದೇ ಹೇಳದ್ನೆಲ್ಲ ಎಲ್ಲಪ್ಪ ಅಂದ್ರೆ ಎಲ್ಲರೂ ಮನೆಗೆ ತಗೊಂಡು ಹಸು ಕಟ್ಟಾಕ್ಬಿಟ್ಟು ಅವರೇ ಹುಲ್ಲು ಹಾಕ್ಬಿಟ್ಟು ಮೇವ್ ಹಾಕ್ಬಿಟ್ಟು ಅಲ್ಲೇ ಹಾಲು ಕರೆದು ಅವ್ರ ಮನೆಗೆ ಅವ್ರುಗಳು ಮಾಡ್ಕೋಬೇಕಷ್ಟೇ ಕಾಫಿ ಟೀನ. ಅದಾಗುತ್ತೆ ಪರಿಸ್ಥಿತಿ. ಇಷ್ಟ ಹೇಳ್ತಾ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಈ ವಿಡಿಯೋಸ್ ನೋಡ್ತಿರೋ ದಯವಿಟ್ಟು ನಿಮಗೆ ನಂದಿನಿ ಬ್ರ್ಯಾಂಡ್ ಬಗ್ಗೆ ಅಭಿಪ್ರಾಯ ಏನಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ದಯವಿಟ್ಟು ಒಂದು ಒಳ್ಳೆ ಸಂಸ್ಥೆಗಳನ್ನ ಯಾರು ಕೂಡ ಅಪಪ್ರಚಾರ ಮಾಡಿ ಹಾಳು ಮಾಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು.